ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ. ಇವತ್ತು ನಾವು ಬಹಳ ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ 12 ರಾಶಿಗಳವರ ಭವಿಷ್ಯ ಏನಿರುತ್ತೆ. ಇದುವರೆಗೆ ನಾನು ಮೇಷ, ವೃಷಭ, ಮಿಥುನ, ಕರ್ಕಾಟಕ ಈ 4 ರಾಶಿಗಳವರ ಭವಿಷ್ಯವನ್ನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನನ್ನ ಚಾನಲ್ ಅಲ್ಲಿ ಹೋಗಿ ಖಂಡಿತ ನೋಡ್ಕೊಳ್ಬಹುದು. ಇವತ್ತು ಬಂದ್ಮೇಲೆ ನಮ್ಮ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳು ಯಾವ ತರದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಏನ್ ಪಾಯಿಂಟ್ ಅನ್ನು ಕೊಡ್ತೇನೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಯಾವ ಪಾರ್ಟ್ ನಿಮ್ಗೆ ಟ್ರಿಗರ್ ಆಗುತ್ತೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೇನೆ, ತುಂಬಾ ಮಾತಾಡ್ಲಿಕ್ಕಂತೂ ಹೋಗೋದಿಲ್ಲ. ಹಾಗಾದ್ರೆ ಈಗ ಫಸ್ಟ್ ಆಫ್ ಆಲ್ ಬಂದ್ಮೇಳ ನಮ್ಮ ಸಿಂಹ ರಾಶಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೆ ಸಂಬಂಧಪಟ್ಟಂತೆ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ. ರಾಹು ಮಹಾರಾಜ ಗೋಚಾರದಲ್ಲಿ 7th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಸಿಂಹ ರಾಶಿಯವರಿಗೆ 7ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. 7ನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಮಾರ್ಚ್ ತಿಂಗಳಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಟ್ರಿಗರ್ ಆಗುತ್ತೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಅಂದ್ರೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳು ತಲೆದೋರುವಂತ ಸಾಧ್ಯತೆಗಳಿದೆ. ಮುಖ್ಯವಾದ ತೊಂದರೆ ಏನಿರುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ಈಗಾಗಲೇ ಮದುವೆ ಆಗಿದೆ ಅಂದಾಗ ಡಿಸ್ಪ್ಯೂಟ್ಸ್ಗಳಾಗುವಂಥದ್ದು, ಕೋರ್ಟ್ ಕಚೇರಿಗೆ ಹೋಗುವಂಥದ್ದು, ಡಿವೋರ್ಸ್ಗೆ ಹಾಕುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಸೆಕೆಂಡರಿ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನೀವು ಮದುವೆ ಆಗಿದ್ದೀರಿ ಅಂದಾಗ ನಿಮಗೆ ಡೌಟ್ಸ್ ತುಂಬಾ ಜಾಸ್ತಿ ಬರಲಿಕ್ಕೆ ಶುರುವಾಗುತ್ತೆ. ಗಂಡನಿಗೆ ಹೆಂಡತಿ ಮೇಲೆ ಇರ್ಬೋದು, ಹೆಂಡತಿಗೆ ಗಂಡನ ಮೇಲೆ ಡೌಟ್ಸ್ ಬರುತ್ತೆ. ಯಾರೋ ಇವರ ಹಿಂದೆ ಇದ್ದಾರೆ ಅಥವಾ ಯಾರೋ ಮೂರನೇ ವ್ಯಕ್ತಿ ಇಲ್ಲಿ ಪ್ರವೇಶ ಮಾಡಿದ್ದಾರೆ ಅನ್ನೋ ಡೌಟ್ಸ್ ನಿಮಗೆ ಬರುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಮೂರನೇದಾಗಿ ಏನಾಗುತ್ತೆ, ಯಾರಿಗಾದ್ರೂ ನೀವೇನೋ ಹೊಸದಾಗಿ ಮದುವೆ ಆಗ್ಬೇಕು, ಈಗ ನಿಮಗೆ ಮದುವೆಯ ವಯಸ್ಸು ಬಂದು ನಿಂತಿದೆ, ಮದುವೆಗೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಮೇ ಬಿ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ, ನಿಮಗೆ ಪಾರ್ಟ್ನರ್ ಅಥವಾ ಪಾರ್ಟ್ನರ್ನ ಕುಟುಂಬದವರು ಮೇ ಬಿ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಯಾವುದೇ ಒಂದು ರೂಪದಲ್ಲಿ. ಈಗ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರದ್ದು ಕ್ವಾಲಿಫಿಕೇಶನ್ ಇರ್ಬೋದು, ಅಥವಾ ಅವರ ಒಂದು ಆದಾಯದ ವಿಚಾರ ಇರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಕೆಲಸದ ವಿಚಾರದಲ್ಲಿ ನಿಮಗೆ ಅವರು ಮೋಸ ಮಾಡುವಂಥ ಸಾಧ್ಯತೆಗಳನ್ನು, ಮೋಸ ಮಾಡಿ ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಹಾಗಾದರೆ ಓವರ್ ಆಲ್ ನಾನು ಹೇಳುವುದಾದ್ರೆ ನಮ್ಮ ಸಿಂಹರಾಶಿಯವರು ಈ ಎಲ್ಲ ವಿಚಾರಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು 100% ಉಂಟು ಸರ್. ಓಕೆನಾ? ಹಾಗಾದ್ರೆ ಒಂದು ಪಾಯಿಂಟ್ ಗೊತ್ತಾಯ್ತು ನಿಮಗೆ ಎಲ್ಲಿಂದ ಟ್ರಿಗರ್ ಆಗುತ್ತೆ. ಸೆಕೆಂಡರಿ ಏನಾಗುತ್ತೆ ಅಂದ್ರೆ ನಿಮ್ಮ ಕುಟುಂಬದ ವಿಚಾರದಲ್ಲಿ ಡಿಸ್ಪ್ಯೂಟ್ಸ್ಗಳಾಗ್ಬೋದು, ಕುಟುಂಬದಲ್ಲಿ ಮಾತುಗಾರಿಕೆಯಿಂದ ತೊಂದರೆಗಳು, ನೀವೇನೋ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ, ಅದು ಪ್ರಾಬ್ಲಮ್ ಆಗ್ಬೋದು. ಕೆಲವೊಂದು ಬಾರಿ ಹಣಕಾಸಿನ ವಿಚಾರಗಳು ಅಥವಾ ಯಾರಿಗೂ ಹಣಕಾಸನ್ನು ಕೊಟ್ಟು ಅಲ್ಲಿಂದ ಡಿಸ್ಪ್ಯೂಟ್ ಹಾಕೋದು, ಹೇಗೆ ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ, ಕೊಟ್ಟು ಹೋಗಿದ್ದೇನೆ, ಹಣಕಾಸು ಬ್ಲಾಕ್ ಆಗಿಬಿಟ್ಟಿದೆ, ಈ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಇದ್ದೇ ಇದೆ ಸರ್. ಎಲ್ಲ ನೆಗೆಟಿವ್ ಏನೋ ಸರ್ ನಮಗೆ ಅಲ್ವಾ ಸಿಂಹರಾಶಿಗೆ? ಹಾಗಲ್ಲ. ನಿಮಗೆ ಒಂದು ಕಡೆ ಮನೆ ಚೇಂಜ್ ಮಾಡಬೇಕು, ಬಾಡಿಗೆ ಮನೆ ಚೇಂಜ್ ಮಾಡಬೇಕು, ಅಥವಾ ಮನೆ ಬೇರೆ ಕಡೆಗೇನೆ ಹೋಗಬೇಕು, ಅದಕ್ಕೆ ಒಳ್ಳೆಯ ಯೋಗ ಇದೆ. ಖಂಡಿತ ಮನೆ ಚೇಂಜ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ. ಅದನ್ನು ನೀವು ಖಂಡಿತ ಫಾಲೋ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 10ನೇ ಮನೆಯಲ್ಲಿ ರಾಹುವಿನ ಭ್ರಮಣ ಆಗ್ತಾ ಇರುವುದರಿಂದ ಕೆಲಸ, ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಒಂದಷ್ಟು ಸ್ಟೇಟಸ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇರುವುದರಿಂದ ಸಿಂಹರಾಶಿಯವರು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಡೆಫಿನೆಟ್ ಆಗಿ ಮುಂದೆ ಹೋಗ್ಬೋದು. ಅದು ಖಂಡಿತ ನಿಮಗೆ ಸಮಸ್ಯೆ ಅಂತೂ ಅಲ್ವೇ ಅಲ್ಲ. ಓಕೆ, ಸೊ ಇದಿಷ್ಟು ವಿಚಾರಗಳು ಇರ್ತದೆ ಇದರಲ್ಲಿ, ಇದನ್ನು ನೋಡ್ಕೊಳ್ಳಿ. ಮತ್ತೆ ಎಲ್ಲಿ ಪಾಯಿಂಟ್ ಟ್ರಿಗರ್ ಆಗುತ್ತೆ ಅದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಅದಕ್ಕೋಸ್ಕರ ನಮ್ಮ ಸಿಂಹರಾಶಿಯವರು ಪರಿಹಾರ ಅಂತ ಬಂದಾಗ ಸುಬ್ರಹ್ಮಣ್ಯನ ಸೇವೆ ಅತ್ಯುತ್ತಮವಾದ ಪರಿಹಾರ, ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ಮಂಗಳವಾರ ದಿವಸ ಎಲ್ಲೋ ಒಂದ್ ಕಡೆ ತೊಗರುಬೇಳೆ ಪಾಯಸವನ್ನ ಮಾಡಿ, ತೊಗರುಬೇಳೆ ಪಾಯಸದಕ್ಕೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ಕೊಟ್ಟು ಸ್ವಲ್ಪ ಅವ್ರನ್ನ ಖುಷಿ ಪಡಿಸಿ ಅಂತ ಹೇಳ್ತೇನೆ. ಇದರ ಮುಖಾಂತರ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಅಂದ್ರೆ ಸಿಂಹರಾಶಿಯವರು 100% ಮುಕ್ತರಾಗಿ ಬಿಡ್ತೀರಾ. ಗೆಲುವು ನಿಮ್ಮದಾಗುತ್ತೆ, ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕನ್ಯಾ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶುಕ್ರ. ಓಕೆ, ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಶುಕ್ರ ಇಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಕನ್ಯಾ ರಾಶಿಯವರಿಗೆ ಶುಕ್ರ ಯಾರು? ಶುಕ್ರ ಬಂದು ನಿಮ್ಮ ಭಾಗ್ಯಾಧಿಪತಿ, ಆನಂತರ ನಿಮ್ಮ ದ್ವಿತೀಯಾಧಿಪತಿಯಾಗಿ ಅದೇ ಧನಾಧಿಪತಿಯಾಗಿ, ಭಾಗ್ಯಾಧಿಪತಿಯಾಗಿ 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಮುಖ್ಯವಾಗಿ ನೋಡ್ಕೊಳ್ಳಿ, ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ 6ನೇ ಮನೆ ದೊಡ್ಡ ಮಟ್ಟಿಗೆ ಟ್ರಿಗರ್ ಆಗುತ್ತೆ, ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಪ್ರಭಾವವನ್ನು ಬೀರುತ್ತೆ. ಇದು ಅರ್ಥ ಮಾಡ್ಕೊಳ್ಬೇಕು. 6ನೇ ಮನೆ ಬಂದು ರೋಗ, ಋಣ, ರಿಪು, ಸೇವೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು. ಅದರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಿಮಗೆ ಕಿಡ್ನಿ ರಿಲೇಟೆಡ್ ಆಲ್ರೆಡಿ ಸಮಸ್ಯೆ ಇದೆ, ಅಥವಾ ನಿಮಗೆ ಯುರಿನರಿ ಟ್ರ್ಯಾಕ್ಟ್ ಪ್ರಾಬ್ಲಮ್ ಇದೆ, ಯಾವುದೋ ಒಂದು ರೂಪದಲ್ಲಿ ಡಯಾಲಿಸಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂಥವರೆಲ್ಲ ಬಹಳಷ್ಟು ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ಕನ್ಯಾ ರಾಶಿಯವರು, ಅದು ಕೂಡ ನಮ್ಮ ಮಾರ್ಚ್ ತಿಂಗಳಲ್ಲಿ. ಅಷ್ಟೇ ಅಲ್ಲ, ಕುಂಭರಾಶಿಯ ಶುಕ್ರ ಎಲ್ಲಿ
ಕುಂಭರಾಶಿಯ ಶುಕ್ರ ಅಲ್ಲೇನಾಗುತ್ತೆ, ಆರನೇ ಮನೆ ಬಂದು ನಿಮ್ಮ ಆಡಿಟ್ ಮಾಡುವಂತ. ಹಾಗಾದ್ರೆ ಏನು ಆಡಿಟ್ ಆಗುತ್ತೆ? ನನಗೆ ಸ್ಯಾಲ್ರಿ ಸಾಕಾಗಲ್ಲ, ನನಗೆ ಲಾಭ ಸಾಕಾಗಲ್ಲ, ಕೆಲಸ ಚೇಂಜ್ ಮಾಡಬೇಕು, ಇಲ್ಲಿ ಸಾಧ್ಯ ಇಲ್ಲ, ಈ ತರದ ಇಂಪ್ಯಾಕ್ಟ್ ಬರ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ಅಲ್ಲಿ ಬೇರೆಯವ್ರ ಜೊತೆಗೆ ನಿಮ್ಮನ್ನ ಕಂಪೇರ್ ಮಾಡಿಕೊಂಡು ನನಗೆ ಇಲ್ಲಿ ಸರಿ ಇಲ್ಲ ಅನ್ನುವಂತಹ ಒಂದು ಭಾವ ನಿಮ್ಮಲ್ಲಿ ಬರೋದು ಸಹಜ ರೀತಿಯಲ್ಲೇ ಬರುತ್ತೆ. ಅವಸರ ಮಾಡೋದು ಬೇಕಾಗಿಲ್ಲ. ಕಾರ್ಯಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಹೋಗುವಂತ ಯೋಗ ಇದೆ, ಚೇಂಜಸ್ ಮಾಡುವಂಥ ಯೋಗ ಇದೆ, ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಆಗುವಂಥ ಯೋಗ ಇದೆ. ಇದರಲ್ಲಿ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಅದೊಂದು 100% ಬರ್ತದೆ. ಸ್ಯಾಲ್ರಿ ವಿಚಾರದಲ್ಲಿ ಮುಂದೆ ಹೋಗಿ ಒಳ್ಳೇದಾಗ್ಬೋದು, ವೆಯ್ಟ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಈಗಾಗಲೇ ಯಾವುದೇ ಕಾರಣಕ್ಕೂ ತುಂಬಾ ಅದರ ಬಗ್ಗೆ ಡಿಸಿಷನ್ ತಗೊಳ್ಳೋದು ಬೇಕಾಗಿಲ್ಲ. ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ, ಎಲ್ಲೋ ಒಂದು ಕಡೆ ಶತ್ರು ಕಾಟ, ಯಾಕಂದ್ರೆ 6ನೇ ಮನೆ ಶತ್ರುಗಳು. ಹಾಗಾದ್ರೆ ಯಾರು ಶತ್ರುಗಳಾಗ್ತಾರೆ? ನಿಮ್ಮ ಜೊತೆಗೆ ಇದ್ದವರೇ, ನಿಮ್ಮ ಜೊತೆಗೆ ಊಟ ಮಾಡಿದವರೇ, ಆನಂತರ ನಿಮ್ಮ ತುಂಬಾ ಆತ್ಮೀಯರು, ಪ್ರೀತಿ ಪಾತ್ರರು, ಅವರೇ ಯಾವುದೋ ಒಂದು ವಿಚಾರದಲ್ಲಿ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ, ಲಾಭದ ವಿಚಾರ, ನಿಮ್ಗೇನೆ ಶತ್ರುಗಳಾಗಿ ಬಿಡ್ತಾರೆ, ನಿಮ್ ಜೊತೆಗೇನೆ ಶತ್ರುತ್ವವನ್ನು ಬೆಳೆಸ್ಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಇಲ್ಲಿ ನಮ್ಮ ಕನ್ಯಾ ರಾಶಿಯವರು ಪ್ರಿಕಾಷನ್ ಏನ್ ತಗೊಳ್ಬೇಕು ಗೊತ್ತಾ? ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ನಿಮ್ಮ ಸೀಕ್ರೆಟ್ಸ್ ಗಳನ್ನ ದಯವಿಟ್ಟು ಹಂಚಿಕೊಳ್ಬೇಡಿ, ಅನ್ಯಥ ಪ್ರಾಬ್ಲಮ್ ಆಗುತ್ತೆ. 100% ಆಗುತ್ತೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿ. ಓಕೆ, ಗೊತ್ತಾಯ್ತು. ಈಗ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡ್ಬೇಕು. ಆಲ್ರೆಡಿ ಹೇಳಿದ್ದೇನೆ, ನಿಮ್ಗೆ ತೊಂದರೆ ಇಲ್ಲ. ಆನಂತರ ಎಲ್ಲೋ ಒಂದ್ ಕಡೆ ಸಾಲದ ವಿಚಾರ, ಅದೆಲ್ಲ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಟ್ರಿಗರ್ ಆಗ್ಬೋದು. ಅಂದ್ರೆ EMI ಕಟ್ಲಿಕ್ಕೆ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಉಂಟು. ಬಟ್ ಅದೆಲ್ಲ ಟೆಂಪರರಿ ಆಗಿರುತ್ತೆ. ಪರಿಹಾರ ಹೇಳಿಕೊಡ್ತೇನೆ, ಚಿಂತೆ ಮಾಡೋದಾಗುತ್ತೆ. ಇಲ್ಲಿ ಖಂಡಿತ ಬರುವುದಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮ ಒಡ ಹುಟ್ಟಿದವರು ಒಂದು ಮನೆ, ಒಂದು ಭೂಮಿ ಏನೋ ಮಾಡ್ತಾರೆ, ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ನಿಮ್ಮಿಂದ ಅವ್ರಿಗೆ ಸಹಾಯ ಬೇಕು, ಅದನ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ಇದರಿಂದ ಕೂಡ ನಿಮ್ಗೆ ಆಗುತ್ತೆ. ಮತ್ತೆ ಅವರಿಂದ ಕೂಡ ಸಪೋರ್ಟ್ ಸಿಕ್ಕು ನಿಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಅದು ಸಹಾಯ ಅಂತೂ ಮಾಡಿಯೇ ಮಾಡ್ತದೆ. ಆನಂತರ ಖುದ್ದು ನಿಮ್ಗೇನೆ ಮನೆ ಮಾಡಬೇಕು, ಭೂಮಿ ಮಾಡಬೇಕು, ವಾಹನ ಮಾಡಬೇಕು, ಇಷ್ಟವರೆಗೆ ಆಗ್ತಾರೆ. ಅದಕ್ಕೆ ಅದರ ವಿಚಾರದಲ್ಲಿ ಒಂದು ಮಾತುಗಾರಿಕೆ ಮುಂದುವರಿಕೆ ಶುರು ಆಗುತ್ತೆ. ಒಂದು ಮಾತುಗಾರಿಕೆ ಬರೆದು ಅದರಲ್ಲಿ ಮುಂದುವರಿಕೆ ಶುರು ಆಗುತ್ತೆ. ಅದು ಒಳ್ಳೆ ರಿಸಲ್ಟ್ ಕೂಡ ಡೆಫಿನೆಟ್ ಆಗಿ ನಿಮಗೆ ಕೊಡುವ ಸಾಧ್ಯತೆ ಉಂಟು. ಚಿಂತೆ ಮಾಡೋದಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಬಟ್ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ನಿಮ್ಮ 7ನೇ ಮನೆಗೆ ಕುಂಭರಾಶಿ 12ನೇ ಮನೆಯಲ್ಲಿ ಇರುವುದರಿಂದ ಅಲ್ಲಿ ಎಲ್ಲೋ ಒಂದ್ ಕಡೆ ವ್ಯಯ ಅನುಭವಿಸಬೇಕು. ಮ್ಯಾರಿಡ್ ಲೈಫ್ ಅಲ್ಲಿ ಹಿನ್ನಡೆ ಉಂಟಾಗುತ್ತೆ. ಅದರ ಜೊತೆಗೆ ಕಳತ್ರಗಾರಕ ಶುಕ್ರನೇ 6ನೇ ಮನೆಯಲ್ಲಿ ಇರುವುದರಿಂದ ಕೆಲವರಿಗೆ ಮದುವೆ ಆಗಿ ಡಿವೋರ್ಸ್ ಆದವರಿಗೆ ದ್ವಿಕಳತ್ರ ಯೋಗ, ಅಂದ್ರೆ 2ನೇ ಮದುವೆ ಆಗುವಂತ ಯೋಗ ಕ್ರಿಯೇಟ್ ಆಗಿದೆ. ಆಲ್ರೆಡಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು. ಆನಂತರ ಯಾರೆಲ್ಲ ಮದುವೆ ಆಗಿದೆ ನೀವು ಕನ್ಫ್ಯೂಸ್ಗೆ ಬಂದ್ಬಿಡ್ತೀರಾ, ತೊಂದರೆಗೊಳಗಾಗ್ತೀರಾ. ನಾನು ಹೇಳ್ತೀನಿ, ಮದುವೆ ವಿಚಾರದಲ್ಲಿ ಯಾವುದೇ ಒಂದು ಅರ್ಜೆಂಟ್ ಆದ ನಿರ್ಣಯಗಳನ್ನ ಅಥವಾ ಕ್ವಿಕ್ ಆದ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಹೋಗಬೇಡಿ. ಒಂದಷ್ಟು ಜನರ ಜೊತೆಗೆ, ನಿಮ್ಮ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ಪ್ರೊಸೀಡ್ ಆಗಿ ಅಂತ ಹೇಳ್ತೀನಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಡಿವೋರ್ಸ್ ಆಗಿದೆ, ಒಂಟಿಯಾಗಿದ್ದೀರಾ, ಇನ್ನೊಂದು ಮದುವೆ ಆಗಬೇಕು, ಅದಕ್ಕೆ 100% ಯೋಗ ಕ್ರಿಯೇಟ್ ಆಗಿದೆ. ಮಾರ್ಚ್ ತಿಂಗಳಲ್ಲಿ ಖಂಡಿತ ನೀವು ಹೋಗ್ಬೋದು. ಯಾರು? ನಮ್ಮ ಕನ್ಯಾ ರಾಶಿಯವರು. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಖುದ್ದು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ. ಬೆಳಿಗ್ಗೆ ಎದ್ದು ಬಾಯಿ ತೊಳೆಯದೆ, ಇದು ಎಲ್ಲರೂ ಕೂಡ ಮಾಡಬಹುದು, ತುಂಬಾ ಫೇವರಬಲ್ ಆಗುತ್ತೆ. 2 ಗ್ಲಾಸ್ ನೀರು, ಬೆಳಿಗ್ಗೆ ಎದ್ದು ಬಾಯಿ ತೊಳೆಯದೆ 2 ಗ್ಲಾಸ್ ನೀರು, ನಿಮ್ಮ ಸಲೈವೆ ಏನಿದೆಯಲ್ವಾ ಅದು ಹೊಟ್ಟೆ ಒಳಗೆ ಹೋಗ್ಬೇಕು. ಎಲ್ಲ ಟಾಕ್ಸಿನ್ಸ್ ಕ್ಲೆನ್ಸಿಂಗ್ ಆಗುತ್ತೆ. ಅದು ನೀರು ಕುಡಿಯುವಾಗ ಹೇಗೆ ಈ ತರ ಮಾಡಿ ಕುಡ್ಬೇಕು. ಕುಕ್ಕುರು ಕಾಲಲ್ಲಿ ಕುಳಿತು ನೀರು ಕುಡಿದ್ರು ಕೂಡ ಬಹಳ ಒಳ್ಳೆ ಫೇವರಬಲ್ ಆಗಿದೆ. ನಾನು ಹೇಳ್ತೀನಿ, ಪ್ರತಿ ಮನೆಯಲ್ಲಿ, ಬರೀ ಕನ್ಯಾ ರಾಶಿಯವರು ಅಂತಲ್ಲ, ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯನು ಕೂಡ ಇದನ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ಮ ವರ್ಷಕ್ಕೆ ಹಾಸ್ಪಿಟಲ್ಗೆ ಹಾಕುವಂತ ಹಣ 100% ಸೇವ್ ಆಗುತ್ತೆ. 100% ಸರ್. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಮಾತನ್ನ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಬಾರಿಗೂ ಹೇಳ್ತೇನೆ, ಕನ್ಯಾ ರಾಶಿಯವರಿಂದ ಮಾಡಲೇಬೇಕು. ಪ್ರತಿ ರಾಶಿಯವರು ಕೂಡ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ನಿಮ್ಮ ಆರೋಗ್ಯದಲ್ಲಿ ಆ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಹಾಸ್ಪಿಟಲ್ಗೆ ಹೋಗುವಂತ ಅಗತ್ಯ ಬೀಳುವುದಿಲ್ಲ. ಸಣ್ಣ ಪುಟ್ಟ ಕಾಯಿಲೆ ಅಂತ ನಿಮ್ಮ ಬಳಿಗೆ ಬರುವುದೇ ಇಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಓಕೆನಾ? ಗೊತ್ತಾಯ್ತು. ಈಗ ಹಾಗಾದ್ರೆ ನಮ್ಮ ಕನ್ಯಾ ರಾಶಿಗೆ ಪರಿಹಾರ ಏನ್ ಮಾಡ್ಬೇಕು? ನಾನು ಹೇಳ್ತೀನಿ, ಒಂದು ಅರ್ಧ ಕಿಲೋ ಅಥವಾ ಒಂದು 1/4 ಕಿಲೋ ತುಪ್ಪವನ್ನ ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಕೊಟ್ಟು ಬನ್ನಿ. ಓಕೆನಾ? ಅಷ್ಟೇ ಸಾಕು. ಎಷ್ಟು? ಅರ್ಧ ಕಿಲೋ ಅಥವಾ 1/4 ಕಿಲೋ ತುಪ್ಪವನ್ನ ಶುಕ್ರವಾರ ದಿವಸ ದೇವಿ ಟೆಂಪಲ್ ಕೊಟ್ಟು ಬನ್ನಿ. ಮಾರ್ಚ್ ತಿಂಗಳು 4 ವಾರ ಕೂಡ ಮಾಡ್ಕೊಳ್ಳಿ. ಇದರಿಂದ ಕನ್ಯಾ ರಾಶಿಯವರಿಗೆ 6ನೇ ಮನೆಯಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಆ ದೇವಿ ಅದನ್ನ ಮುಕ್ತಳನಾಗಿ ಮಾಡಿಬಿಡ್ತಾಳೆ. ಚಿಂತೆ ಮಾಡೋದ ಅಗತ್ಯ ಇಲ್ಲ. ಗೆಲುವು ಖಂಡಿತ ನಿಮ್ಮದು ಆಗಿಯೇ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಮಾರ್ಚ್ ತಿಂಗಳಿಗೆ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಇಲ್ಲಿ ಕೂಡ ಶುಕ್ರನೇ ಬಂದಿದ್ದಾನೆ. ಹಾಗಾದ್ರೆ ಶುಕ್ರ ಯಾರು ಈ ಜಾತಕಕ್ಕೆ? ತುಲಾ ರಾಶಿಗೆ ಶುಕ್ರ ಬಂದು ಅಷ್ಟಮಾಧಿಪತಿ, ಆನಂತರ ಆತ ರಾಶಿಯಾಧಿಪತಿ ಯಾಗಿ ಆತ ಗೋಚಾರದಲ್ಲಿ ಈಗ ಕುಂಭ ರಾಶಿಯಲ್ಲಿ ಭ್ರಮಣ ಮಾಡ್ತಾನೆ. ಹಾಗಾದ್ರೆ ಗೋಚಾರದಲ್ಲಿ 5ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. 5ನೇ ಮನೆ ಬಂದು ಏನು? 5ನೇ ಮನೆ ನಿಮ್ಮ ಬುದ್ಧಿ, ನಿಮ್ಮ ವಿದ್ಯೆ, ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು, ನಿಮ್ಮ ಪ್ರೀತಿ ಪ್ರೇಮ, ನಿಮ್ಮ ಇಷ್ಟ ದೇವರು, ನಿಮ್ಮ ಸ್ಪೆಕ್ಯುಲೇಷನ್ ಎಲ್ಲ ಬಂತು ಈಗ. ಓಕೆ, ಹಾಗಾದ್ರೆ 5ನೇ ಮನೆ ಏನಾಗುತ್ತೆ? ನಮ್ಮ
ತುಲಾ ರಾಶಿಯವರಿಗೆ 5ನೇ ಮನೆ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಮಟ್ಟಿಗೆ ಟ್ರಿಗರ್ ಆಗುತ್ತೆ, ದೊಡ್ಡ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ನೋಡಿ, ಅಲ್ಲಿ ಬೇರೆ ಗ್ರಹಗಳ ಕಾಂಬಿನೇಷನ್ ಕೂಡ ಇದೆ, ಬಟ್ ನಾನು ಶುಕ್ರನ ಬಗ್ಗೆ ಮಾತಾಡ್ತೇನೆ. ಓಕೆ, ಶುಕ್ರ 8ನೇ ಮನೆ ಅಧಿಪತಿಯಾಗಿ 5ನೇ ಮನೆಯಲ್ಲಿ ಇರುವುದರಿಂದ ಇಲ್ಲಿ ಮುಖ್ಯವಾಗಿ ಏನಾಗಿದೆ, ಅದು ಕುಂಭರಾಶಿಯಲ್ಲಿ ಇರುವುದರಿಂದ ಯಾರಿಗೆಲ್ಲ ಮನೆ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಒಂದು ಒಳ್ಳೆ ಯೋಗ ಬಂದು ನಿಂತಿದೆ ತುಲಾರಾಶಿಯವರಿಗೆ, ಖಂಡಿತ ಹೋಗ್ಬೋದು. ಅದರ ಜೊತೆಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಅಂದ್ರೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಏನಾದರೂ ಇದ್ರೆ ಅದನ್ನ ಪಡ್ಕೊಳ್ಬೇಕು. ಇಷ್ಟವರೆಗೆ ಆಗ್ತಾ ಇಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ಈಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂತಹ ಒಂದು ಆಸ್ತಿ ಪಾಸ್ತಿ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಅಥವಾ ಅವರಲ್ಲಿ ಜ್ಯುವೆಲ್ರಿ ಬರಬೇಕು, ಅದು ನಿಮ್ಮ ಪಾಲಿಗೆ ಬರುತ್ತೆ, ತೊಂದರೆ ಇಲ್ಲ. ಅಥವಾ ಇನ್ಶೂರೆನ್ಸ್ ಹಣ ಸೇರಬೇಕು ನಿಮ್ಮ ಕೈಗೆ, ಇನ್ಶೂರೆನ್ಸ್ ಹಣ ನಿಮ್ಮ ಪಾಲಿಗೆ ಬರಬೇಕು, ಅದು ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾಗಿ ಪ್ರೊಸೀಡ್ ಆಗಿ ಗೆಲುವು ನಿಮ್ಮದು ಖಂಡಿತ ಅಂತೂ ಆಗಿಯೇ ಆಗುತ್ತೆ. ಒಡ ಹುಟ್ಟಿದವರ ಜೊತೆಗೆ ಸ್ವಲ್ಪ ಮತಭೇದಗಳು ಉಂಟಾಗ್ಬೋದು, ಸ್ವಲ್ಪ ವಾದ ವಿವಾದಗಳು ಉಂಟಾಗ್ಬೋದು, ಅವರ ಜೊತೆಗೆ ಮಾತಾಡುವಾಗ ಗಮನ ಕೊಡಿ ಅಂತ ಹೇಳ್ತೇನೆ. ಅದರಿಂದ ಒಳ್ಳೆ ರಿಸಲ್ಟ್ ಅನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ, ಅವರಿಗೆ ಇಷ್ಟವರೆಗೆ ಇನ್ಕಮ್ ಅಲ್ಲಿ ತೊಂದರೆ ಇದೆ, ಇನ್ಕಮ್ ಅಲ್ಲಿ ಮುಂದುವರಿತಾ ಇಲ್ಲ, ಅಥವಾ ಸ್ಯಾಲರಿ ಬಡೋತ್ರಿ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಸ್ಯಾಲರಿಯಲ್ಲಿ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುವಂಥ ಯೋಗ, ಸ್ಯಾಲರಿ ಹೆಚ್ಚಾಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗಂತೂ ಡೆಫಿನೆಟ್ ಆಗಿ ಈಗ ಬಂದು ನಿಂತಿದೆ. ಖಂಡಿತ ಅವರು ಕೂಡ ಪ್ರಯತ್ನ ಮಾಡ್ಬೋದು. ಇನ್ನು ಮನೆ ಭೂಮಿ ಮಾಡುವವರಿಗೆ ನಿಮ್ಮ ಮಕ್ಕಳ ಸಹಾಯವನ್ನು ಪಡ್ಕೊಂಡು ಮಾಡ್ಬೋದು, ಅಥವಾ ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ಕೂಡ ನೀವು ಭೂಮಿ ಮನೆ ವಾಹನ ಮಾಡುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿದಾಗ ಅದು ಕೂಡ ನಿಮ್ಮ ಕೈಗೂಡುವ ಸಾಧ್ಯತೆಗಳು ತೀರಾ ಜಾಸ್ತಿ ನಮ್ಮ ತುಲಾರಾಶಿಯವರಿಗೆ. ಇನ್ನು ಯಾರೆಲ್ಲ ತುಲಾರಾಶಿಯವರು ಟ್ರೇಡಿಂಗ್ ಮಾಡ್ತಾರೆ ಅವರಿಗೆ ಒಳ್ಳೆ ಸಮಯ ಅಂತ ಹೇಳ್ತೇನೆ. ಖಂಡಿತ ಟ್ರೇಡಿಂಗ್ ಮಾಡಿ. ಆನಂತರ ಟ್ರೇಡಿಂಗ್ ಮಾಡಬೇಕಾದ್ರೂ ಕೂಡ ತುಂಬ ರಿಸ್ಕ್ ತಗೊಳ್ಳುವಂತ ಅಗತ್ಯ ಇಲ್ಲ. ರಿಸ್ಕ್ ತಗೊಳ್ಬೇಕಾದ್ರೆ ನೀವು ನಿಮ್ಮ ಜಾತಕವನ್ನು ತೋರಿಸಿನೇ ಪ್ರೊಸೀಡ್ ಆಗಬೇಕಾದ ಅನಿವಾರ್ಯತೆ ಉಂಟು ಸರ್, ಅನ್ಯಥ ರಿಸ್ಕ್ ಬೇಕಾಗಿಲ್ಲ. ಎಲ್ಲೊಂದು ಕಡೆ ನಾನು ಗೋಚರದ ಬಗ್ಗೆ ಮಾತಾಡ್ತಾ ಇದ್ದೇನೆ, ಬಟ್ ಯೋಗ ಅಂತೂ ಇದೆ. ಯಾಕಂದ್ರೆ 8ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಬಂದಾಗ ಅಚಾನಕಾಗಿ ಹಣಕಾಸು ಬರುವಂತ ಯೋಗ ಭಾಗ್ಯ, ಈಸಿ ಮನಿ ಅಂದ್ರೆ ಅನ್ಅರ್ನ್ಡ್ ಮನಿ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ಇರುವುದರಿಂದ ಈ ಯೋಗ ಕೂಡ ಕ್ರಿಯೇಟ್ ಆಗಿರುತ್ತೆ. ಅದರ ಮುಖಾಂತರ ನಾನು ಪ್ರೆಡಿಕ್ಟ್ ಮಾಡಿರ್ತೇನೆ. ದಯವಿಟ್ಟು ನಿಮ್ಮ ಜಾತಕವನ್ನು ತೋರಿಸಿನೇ ಪ್ರೊಸೀಡ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಪರಿವರ್ತನೆಯನ್ನು ಹೊಂದುವಂಥ ಯೋಗ ಭಾಗ್ಯ ಈ ಸಮಯದಲ್ಲಿ ನಿಮ್ಮ ಪಾಲಿಗಿದೆ. ನಮ್ಮ ತುಲಾರಾಶಿಯವರಿಗೆ ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬೇಕು ಅಂದಾಗ ನೀವು ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಇನ್ನು ಅಂತಹ ತೊಂದರೆಗಳು ಖಂಡಿತ ಇಲ್ಲ, ಅದರಿಂದಾಗಿ ನಿಮಗೆ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ನೇಹಿತರಿಂದ ತೊಂದರೆ ಆಗ್ತಾ ಉಂಟು, ಪ್ರೀತಿ ಪ್ರೇಮದಲ್ಲಿ ಧೋಖ ಆಗ್ತಾ ಉಂಟು, ಅಥವಾ ಹೊಟ್ಟೆ ಸಂಬಂಧ ತೊಂದರೆ ಆಗ್ತಾ ಉಂಟು, ತಾಯಿ ಕುಟುಂಬದಲ್ಲಿ ತೊಂದರೆ ಉಂಟು, ತಾಯಿಗೆ ಹಲ್ಲು ನೋವಿನ ಸಮಸ್ಯೆ ಉಂಟು, ಇದೆಲ್ಲ ಒಂದು ಸಮಸ್ಯೆ ಉಂಟು ಅಂತ ಇಟ್ಕೊಳ್ಳೋಣ. ಆವಾಗ ನೀವೇನು ಮಾಡಬೇಕು, ಶುಕ್ರವಾರ ದಿವಸ ಯಾವುದೇ ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬರಲಿಕ್ಕೆ ಆಗುತ್ತಾ ನೋಡಿ. ಇದನ್ನು ಶುಕ್ರವಾರ ದಿವಸ ಫಾಲೋ ಮಾಡಿ. ನಮ್ಮ ತುಲಾರಾಶಿಯವರು ನಿಮಗೆ ಬರ್ತಕ್ಕಂಥ ಒಂದಷ್ಟು ಕಂಟಕಗಳು ಇರ್ಬೋದು ಅಥವಾ ಪ್ರಾಬ್ಲಮ್ಸ್ ಇರ್ಬೋದು, ಅದು ಸಾಲ್ವ್ ಆಗುತ್ತೆ. ಮತ್ತೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ತುಲಾರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಇದನ್ನು ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಇನ್ನು ಬಂದ್ಮೇಡ ನಮ್ಮ ವೃಶ್ಚಿಕ ರಾಶಿಯವರಿಗೆ ಬಹಳ ವಿಶೇಷವಾಗಿ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ ಯಾರು, ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಆತ ತೃತೀಯಾಧಿಪತಿ ಅಂದ್ರೆ ಪರಾಕ್ರಮದ ಅಧಿಪತಿ, ಆನಂತರ ಆತ ಸುಖಾಧಿಪತಿ, 4th ಲಾರ್ಡ್ ಆಗಿ 5th ಹೌಸ್ ಅಲ್ಲಿ ಇದ್ದಾನೆ. ಅದು ಕೂಡ ಆತ ಮೀನ ರಾಶಿಯಲ್ಲಿ ಇದ್ದಾನೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, 5ನೇ ಮನೆ ಇನ್ಫ್ಲುಯೆನ್ಸ್ ಆಗುತ್ತೆ, 5ನೇ ಮನೆ ದೊಡ್ಡ ಮಟ್ಟಿಗೆ ಟ್ರಿಗರ್ ಅಂತೂ ಆಗಿಯೇ ಆಗುತ್ತೆ. ಈಗ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಬಹಳ ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಚಿಂತೆಗಳು ನಿಮ್ಮನ್ನ ಕಾಡುತ್ತೆ, ಅಥವಾ ಯೋಗ್ಯ ವಯಸ್ಕ ಮಕ್ಕಳಿದ್ದಾರೆ ಮದುವೆಗೆ ಸಂಬಂಧಪಟ್ಟಂತೆ ಅದರ ವಿಚಾರದಲ್ಲಿ ಒಂದಷ್ಟು ಚಿಂತೆಗಳು ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅದರ ಬಗ್ಗೆ ಗಮನ ಕೊಡ್ಲೇಬೇಕು ನೀವು. ಇನ್ನು ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಬೇಕು, ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಬಂದೇ ಬರ್ತದೆ. ಕೆಲಸಕ್ಕೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಶನಿ ಬಂದು ಕರ್ಮಕಾರಕ, ಆತ ಎಲ್ಲಿದ್ದಾನೆ ಈಗ 5ನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಕೆಲಸದಲ್ಲಿ ಯಾರಿಗೆಲ್ಲ ಗೌರ್ಮೆಂಟ್ ಜಾಬ್ ಬೇಕು, ಆನಂತರ ಅಥವಾ ನಿಮ್ಮ ಕೆಲಸದಲ್ಲಿ ಸ್ಟೇಟಸ್ ಬೇಕು, ಅಧಿಕಾರ ವರ್ಗ ಬೇಕು ಅಂದಾಗ ಡೆಫಿನೆಟ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಮ್ಮ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಪ್ರೊಸೀಡ್ ಆಗ್ಬೋದು. ಅದು ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಆನಂತರ ನಿಮಗೆ ಬಹಳ ವಿಶೇಷವಾಗಿ ಏನಾಗುತ್ತೆ, ಶನಿ ಬಂದು 4th ಲಾರ್ಡ್ 4ನೇ ಮನೆ ಅಧಿಪತಿ ಮತ್ತೆ ತೃತೀಯಾಧಿಪತಿ. ಹಾಗಾದ್ರೆ ಇಷ್ಟವರೆಗೆ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, 3ನೇ ಮನೆ ಬಂದು ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ, ಡಾಕ್ಯುಮೆಂಟ್ ಆಗ್ತಾ ಇಲ್ಲ, ಅಥವಾ ಮನೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ಆ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಇರುವುದು ಎಲ್ಲ ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದರ ಜೊತೆಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಭೂಮಿ ಖರೀದಿ ಮಾಡಬೇಕು ಅಂದಾಗ ಕೂಡ ಒಂದು ಒಳ್ಳೆ ಯೋಗ ಇಲ್ಲಿದೆ ನಿಮಗೆ. ಖಂಡಿತ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತ ಯೋಗ ಕ್ರಿಯೇಟ್ ಆಗಿದೆ. ಖಂಡಿತ ನೀವು ಪ್ರೊಸೀಡ್ ಆಗ್ಬೋದು, ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಆದಾಗ್ಯೂ ಕೂಡ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಗ್ಯಾಸ್ಟ್ರಿಕ್
ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು. ಆನಂತರ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಿದ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಅವರು ಅನುಭವಿಸಬೇಕಾದಂಥ ಅನಿವಾರ್ಯತೆ ಕೂಡ ಈ ಸಮಯದಲ್ಲಿ ಬರ್ಬೋದು. ಅದರ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಓವರ್ ಆಲ್ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಪೀರಿಯಡ್ ಇದೆ, ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಇಲ್ಲೆಲ್ಲೋ ಒಂದು ಕಡೆ ನಿಮಗೆ ಸಪೋರ್ಟಿವ್ ಲೆವೆಲ್ ಕೆಲಸ ಮಾಡುತ್ತೆ, ಸ್ನೇಹಿತರಿಂದ ಸಹಾಯ ಕೂಡ ನಿಮಗೆ ಸಿಗ್ಬೋದು ಅಂತ ಹೇಳ್ತೇನೆ. ಬಟ್ ಇಲ್ಲಿ ಈಗ ಪರಿಹಾರ ಅಂತ ಬಂದಾಗ ನೀವೇನು ಮಾಡಬೇಕು, ಇಲ್ಲಿ ಶನಿ ಮಹಾರಾಜ ಬಂದು ಕಾರ್ಮಿಕ ವರ್ಗ ಅಂತ ಹೇಳ್ಬೋದು. ಓಕೆ, ಕರ್ಮಕಾರಕ ಕಾರ್ಮಿಕ ವರ್ಗ. ಹಾಗಾದ್ರೆ ಎಲ್ಲಾದ್ರೂ ಬಿಲ್ಡಿಂಗ್ ಅಲ್ಲಿ ಕೆಲಸ ಆಗ್ತಾ ಇರ್ತದೆ ನೋಡಿ, ಎಲ್ಲಾದ್ರೂ ಬಿಲ್ಡಿಂಗ್ ಅಲ್ಲಿ ಕೆಲಸ, ಅಲ್ಲಿ ಒಂದಷ್ಟು ಜನ ಕಾರ್ಮಿಕ ವರ್ಗ ಇರೋದು ನಿಮ್ಮ ಲೆಕ್ಕದಲ್ಲಿ ಅವ್ರಿಗೆ ಟೀ ಕೊಡಿಸಿ ಅಂತ ಹೇಳ್ತೇನೆ. ಸಂಜೆ ಹೊತ್ತು ಅವ್ರಿಗೆ ನಿಮ್ಮ ಲೆಕ್ಕದಲ್ಲಿ ಒಂದು ಹೊತ್ತಿನ ಟೀಯನ್ನ ಪ್ರೊವೈಡ್ ಮಾಡಿ ಅಂತ ಹೇಳ್ತೇನೆ. ಮೇ ಬಿ ವಾರದಲ್ಲಿ ಒಂದು ದಿನ ಮಾಡಿ. ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಯಾರಾದರೂ ತುಂಬಾ ನೊಂದು ಬೆಂದವರಿದ್ದಾರೆ, ತುಂಬಾ ಯಾರಿಗಾದ್ರು ನೀವು ಹೆಲ್ಪ್ ಮಾಡ್ಬೇಕಂದ್ರೆ ತುಂಬಾ ಬಡ ವ್ಯಕ್ತಿಗಳಿದ್ದಾರೆ, ಅವರಿಗೆ ನಿಮ್ಮಿಂದ ಹೆಲ್ಪ್ ಬೇಕು ಅಂದಾಗ ಅದನ್ನು ಮಾಡಿ ನೋಡಿ, ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನೂ ಬೇಕಾದ್ರೂ ಕೂಡ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಿ ಅಥವಾ ಅಲ್ಲಿ ರೇಷನ್ ಡೊನೇಟ್ ಮಾಡಿ ಬನ್ನಿ ಅಂತ ಹೇಳ್ತೇನೆ. ನಮ್ಮ ವೃಶ್ಚಿಕ ರಾಶಿಯವರಿಗೆ ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಚಿಂತೆ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಯಾಕಂದರೆ ಇನ್ನು ಕೆಲವೇ ಸಮಯದಲ್ಲಿ ಏನಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರುತ್ತೆ, ಅದರ ಮುಖಾಂತರ ಇದ್ದ ಸಮಸ್ಯೆ ಎಲ್ಲ ಸಾಲ್ವ್ ಆಗುತ್ತೆ. ಅದಕ್ಕೋಸ್ಕರ ಈಗಿನ ಮಟ್ಟದಲ್ಲಿನೇ ತುಂಬ ಚಿಂತೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ನಾನು ಹೇಳಿದ ಟೆಕ್ನಿಕ್ ಫಾಲೋ ಮಾಡಿ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಯಾವ ಭಾವ ಟ್ರಿಗರ್ ಆಗುತ್ತೆ ಅದನ್ನು ಆಲ್ರೆಡಿ ಹೇಳಿದ್ದೇನೆ. ಇನ್ನು ಉಳಿದವರ ರಾಶಿಗಳೇನು ಬಾಕಿ ಉಳಿದಿದೆ ಒಂದೊಂದು 2 ದಿನದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೇನೆ. ಈಗ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ. ಬಾಯ್.